ಆತ್ಮೀಯ ಸ್ಪರ್ಧಾ ಮಿತ್ರರಿಗೆಲ್ಲರಿಗೂ ಸ್ವಾಗತ. ಇವತ್ತು ಕೆಸೆಟ್ಗೆ ಸಂಬಂಧಿಸಿದಂತಹ ಪೇಪರ್ 1 4ನೇ ಚಾಪ್ಟರ್ ಆಗಿರುವಂತಹ ಕಮ್ಯುನಿಕೇಷನ್ ಮೇಲೆ ತಿಳಿದುಕೊಳ್ಳೋಣ. ಕಮ್ಯುನಿಕೇಷನ್ ಅಥವಾ ಸಂವಹನ ಅಂತಲೂ ಕೂಡ ಇಲ್ಲಿ ಕರಿತೀವಿ. ಇದು ಸಂವಹನ ಅಂತಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ತನ್ನ ಮನಸ್ಸಿನ ಭಾವನೆಗಳನ್ನಾಗಿರ್ಬೋದು, ವಿಚಾರಗಳನ್ನಾಗಿರ್ಬೋದು, ಸಂದೇಶಗಳನ್ನಾಗಿರ್ಬೋದು ಒಬ್ಬ ಇನ್ನೊಬ್ಬರಿಗೆ ಹಂಚಿಕೊಳ್ಳುವುದನ್ನು ನಾವೇನು ಕರಿತೀವಿ ಅಂದರೆ ಸಂವಹನ ಅಂತ ಕರಿತೀವಿ. ಯಾಕಂದರೆ ನಮ್ಮ ಎಲ್ಲರ ಜೊತೆಗೂ ಕೂಡ ಏನಾಗಬೇಕು ಅಂದರೆ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳಬೇಕಾದ್ರೆ ಇಲ್ಲಿ ಮಾತಿನ ಮುಖಾಂತರ ಅಂತ ಕರಿತೀವಿ. ಅಂದರೆ ನಮ್ಮ ಭಾಷೆಯ ಮುಖಾಂತರ ನಮ್ಮ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ತೀವಿ. ಹೀಗಾಗಿ ಸಂವಹನ ಅಂತಂದರೆ ಮಾತು, ಬರವಣಿಗೆ, ಚಿತ್ರಗಳು ಸಹಾಯದಿಂದ ಮಾಹಿತಿಯನ್ನು ಕೊಡುವ ಅಥವಾ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ನಾವು ಸಂವಹನ ಅಂತ ಕರಿತೀವಿ. ಕೇವಲ ಭಾಷೆ ಮುಖಾಂತರ ಮಾತನಾಡುವುದರ ಮುಖಾಂತರ ಅಷ್ಟೇ ಅಲ್ಲ, ಕೆಲವೊಂದು ಚಿತ್ರಗಳನ್ನು ಕೊಡುವುದರ ಮುಖಾಂತರ, ಬರವಣಿಗೆ ಮುಖಾಂತರ ಅಂದರೆ ಪತ್ರಗಳನ್ನು ಬರೆಯೋದ್ರ ಮುಖಾಂತರ, ಸಂದೇಶಗಳನ್ನು ಬರೆಯೋದ್ರ ಮುಖಾಂತರ ಅಥವಾ ಲೇಖನಗಳನ್ನು ಬರೆಯೋದ್ರ ಮುಖಾಂತರ, ಪುಸ್ತಕಗಳನ್ನು ಮಾಹಿತಿಯನ್ನು ಬರೆಯೋದ್ರ ಮುಖಾಂತರವೂ ಕೂಡ ನಾವೇನು ಮಾಡಬಹುದು ಸಂವಹನ ನಡೆಸಬಹುದು ಅಂತೇಳಿ. ಅಂದರೆ ಮಾತಿನ ಮುಖಾಂತರ ಆಗಿರ್ಬೋದು, ಬರವಣಿಗೆ ಮುಖಾಂತರ ಆಗಿರ್ಬೋದು, ಕೆಲವೊಂದು ಭಾಷೆ ಬರದೇ ಇರುವಂತಹ ಭಾವನೆಗಳ ಮುಖಾಂತರವೂ ಕೂಡ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹಂಚಿಕೊಳ್ಳುವಂತಹ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆಗೆ ನಾವೇನು ಕರಿತೀವಿ ಸಂವಹನ ಅಂತ ಕರಿತೀವಿ. ಈ ಸಂವಹನವನ್ನು ನೋಡೋದಾದ್ರೆ ಸಂವಹನ ಯಾವ ಭಾಷೆಯಿಂದ ಉತ್ಪತ್ತಿಯಾಗಿದೆ, ಪದ ಉತ್ಪತ್ತಿಯಾಗಿದೆ ಅಂತ ನೋಡಿದ್ರೆ ಇದು ಲ್ಯಾಟಿನ್ ಭಾಷೆಯ ಪದದಿಂದ ಉತ್ಪತ್ತಿಯಾಗಿದೆ. ಇಲ್ಲಿ ಗಮನಿಸಬೇಕು, 3 ಪದಗಳನ್ನು ಕೊಟ್ಟಿದ್ದಾರೆ. ಈ 3 ಪದಗಳಲ್ಲಿ ಯಾವುದಾದ್ರೂ ಒಂದು ಪದದ ಬಗ್ಗೆ ನಾವು ಕೂಡ ಏನು ಮಾಡ್ಬೋದು ಅಂದರೆ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತೆ ಕೇಳ್ಬೋದು. ಹಾಗಾದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಯಾವ ಪದ ಅಂತಂದ್ರೆ ಫಸ್ಟ್ ಕಮ್ಯುನಿಸ್ ಅಂತ ಕರಿತೀವಿ. ಕಮ್ಯುನಿಸ್ ಅಂತಂದ್ರೆ ತಿಳುವಳಿಕೆ ಅಂತ ಕರಿತೀವಿ. ತಿಳುವಳಿಕೆ ಅಂದ್ರೆ ಕಾಮನ್ ಸೆನ್ಸ್. ಈಗ ನಾವು ಕೆಲವರು ಮಾತನಾಡುವಂಥ ಸಂದರ್ಭದಲ್ಲಿ ಕಾಮನ್ ಸೆನ್ಸ್ ಆಗಿಲ್ವ ಅಂತ ಕೇಳ್ತೀವಿ. ಅಂದ್ರೆ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ. ಸಾಮಾನ್ಯವಾದಂಥ ತಿಳುವಳಿಕೆ, ಯಾವುದಕ್ಕೆ ಸರಿ ದಾರಿಯಲ್ಲಿ ಇರಬೇಕು, ಹೇಗೆ ಬದುಕಬೇಕು, ಹೇಗೆ ಮಾತನಾಡಬೇಕು, ಯಾರ ಜೊತೆ ಹೇಗಿರಬೇಕು ಅನ್ನೋದು ತಿಳಿಸ್ಕೊಡೋದು ಕೂಡ ಕಾಮನ್ ಸೆನ್ಸ್ ಅಂತೇಳಿ ಕೂಡ ಕರೀತೀವಿ. ಸಾಮಾನ್ಯವಾದಂತಹ, ಸಾಮಾನ್ಯದಲ್ಲಿ ಅತಿ ಸಾಮಾನ್ಯವಾದಂತಹ ತಿಳುವಳಿಕೆಯನ್ನು ಕೂಡ ನಾವೇನಂತ ಕರಿಬೋದು ಕಮ್ಯುನಿಸ್ಟ್ ಅಂತ ಹೇಳಿ. ಹಾಗಾಗಿ ಕಮ್ಯುನಿಸ್ಟ್ ಪದದಿಂದಲೇ ಏನಾಗಿದೆ ಅಂತಂದ್ರೆ ಕಮ್ಯುನಿಕೇಷನ್ ಅಂತ ಹೇಳಿ ಪದ ಉತ್ಪತ್ತಿಯಾಗಿದೆ. ಇನ್ನು ಎರಡನೇ ಪದ ಏನಾಗಿದೆ ಅಂದ್ರೆ ಕಮ್ಯುನಿಕೇಟಿವ್ ಅಂತ ಕರಿತೀವಿ. ಕಮ್ಯುನಿಕೇಟಿವ್ ಅಂದ್ರೆ ನೀಡುವಿಕೆ, ಇಂಪೋರ್ಟಿಂಗ್ ಅಂತ ಕರಿತೀವಿ. ಇಂಪೋರ್ಟಿಂಗ್ ಅಂದ್ರೆ ಜ್ಞಾನವನ್ನಾಗಿರ್ಬೋದು, ಸಂದೇಶವನ್ನಾಗಿರ್ಬೋದು, ಮಾಹಿತಿಯನ್ನಾಗಿರ್ಬೋದು ಒಬ್ಬರು ಇನ್ನೊಬ್ಬರಿಗೆ ಕೊಡುವುದನ್ನು ನಾವು ಕರಿತೀವಿ ಇಂಪೋರ್ಟಿಂಗ್ ಅಂತ ಕರಿತೀವಿ. ಅದು ಕೊಡುವುದು ಅಂತ ನೀಡುವಿಕೆ ಅಂತ ಹೇಳಿ. ಇನ್ನು ಮೂರನೇ ಪದ ಕಮ್ಯುನಿಕೇರ್ ಅಂತ ಕರಿತೀವಿ. ಕಮ್ಯುನಿಕೇರ್ ಅಂತ ಹಂಚಿಕೊಳ್ಳು ಅಂತ ಹೇಳಿ. ಅಂದ್ರೆ ಟು ಸೇರ್ ಏನ್ರಿ, ನಮ್ಮ ಫೀಲಿಂಗ್ಸ್ ಅನ್ನಾಗಿರ್ಬೋದು, ವರ್ಡ್ಸ್ ಅನ್ನಾಗಿರ್ಬೋದು ಅಥವಾ ಇನ್ಫಾರ್ಮೇಶನ್ ಮಾಹಿತಿಯನ್ನಾಗಿರ್ಬೋದು, ಯಾವುದೇ ರೀತಿಯಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹಂಚಿಕೊಳ್ಳುವುದನ್ನು, ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದನ್ನು ಕೂಡ ನಾವೇನು ಕರಿತೀವಿ ಕಮ್ಯುನಿಕೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ಕಮ್ಯುನಿಕೇಷನ್ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ನೋಡ್ರಿ, ಕಮ್ಯುನಿಕೇಷನ್ ಇಸ್ ದ ಎಕ್ಸ್ಚೇಂಜ್ ಆಫ್ ದ ಥಾಟ್ಸ್, ಫೀಲಿಂಗ್ಸ್, ಎಮೋಷನ್ಸ್ ವಿತ್ ದ ಹೆಲ್ಪ್ ಆಫ್ ದಿ, ಯಾವುದರ ಸಹಾಯದಿಂದ ಅಂತ ಕರಿತೀವಿ. ಅಂದ್ರೆ ನಮ್ಮ ವಿಚಾರಗಳನ್ನಾಗಿರ್ಬೋದು, ಭಾವನೆಗಳನ್ನಾಗಿರ್ಬೋದು ಅಥವಾ ಇವುದನ್ನು ಯಾವುದೇ ಹೆಲ್ಪ್ನಿಂದ ಅಂತಂದ್ರೆ ವರ್ಬಲ್ ಅಂತ ಕರಿತೀವಿ. ವರ್ಬಲ್ ಅಂತಂದ್ರೆ ಮಾತಿನ ಮುಖಾಂತರ, ಅದರಲ್ಲಿ ಓರಲ್ ಅಂದ್ರೆ ಓರಲ್ ಆಗಿರ್ಬೋದು ಅಥವಾ ಮಾತಿನ ಮುಖಾಂತರ ಆಗಿರ್ಬೋದು ಅಥವಾ ಬರವಣಿಗೆ ಮುಖಾಂತರ ಆಗಿರ್ಬೋದು ಅಥವಾ ನಾನ್ ವರ್ಬಲ್ ಮುಖಾಂತರ ಅಂದ್ರೆ ಸಿಂಬಾಲ್ಗಳ ಮುಖಾಂತರವೂ ಕೂಡ ಏನಾಗ್ತಂದ್ರೆ ನಾವು ಹಂಚಿಕೊಳ್ಳೋದನ್ನೇ ನಾವೇನಂತ ಕರಿತೀವಿ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ನಂತರ ಇನ್ನು ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂತಹ ಕೆಲವೊಂದು ವ್ಯಕ್ತಿಗಳು ಅವರದೇ ಆದಂತಹ ವ್ಯಾಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಮೊಟ್ಟ ಮೊದಲಿಗೆ ಬರುವಂತಹ ಒಂದು ಪದ ಅಥವಾ ವ್ಯಾಖ್ಯಾನವನ್ನು ಕೊಟ್ಟವರು ಅಂತಂದ್ರೆ ಭರತ ಮುನಿ ಅಂತ ಹೇಳಿ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ. ಈತನು ಸಂಸ್ಕೃತದಲ್ಲಿ ಒಂದು ಗ್ರಂಥವನ್ನು ಬರೀತಾನ, ಅದು ನಾಟ್ಯಶಾಸ್ತ್ರ ಅಂತ ಹೇಳಿ ಒಂದು ಗ್ರಂಥವನ್ನು ಬರೀತಾನ. ಈ ಗ್ರಂಥ ನಮ್ಮ ಜಗತ್ತಿನ ಅತ್ಯಂತ ಮೊದಲ ಗ್ರಂಥ ಅಂತ ಕರಿತೀವಿ. ಸಂವಹನೆಗೆ ಸಂಬಂಧಿಸಿದಂತಹ ಒಂದು ಗ್ರಂಥ ಯಾವುದ್ರಿ? ನಾಟ್ಯಶಾಸ್ತ್ರ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿ ಬರೆದಂತಹ ನಾಟ್ಯಶಾಸ್ತ್ರ ಎಂಬ ಗ್ರಂಥವು ಜಗತ್ತಿನ ಮೊಟ್ಟ ಮೊದಲ ಸಂವಹನದ ಗ್ರಂಥ ಅಂದ್ರೆ ಮೊದಲು ಬಳಸಿದಂತಹ ಗ್ರಂಥ ಅಂತೇಳಿ ಕೂಡ ಕರಿತೀವಿ. ಹಾಗಾದ್ರೆ ಇವರು ಏನ್ ಹೇಳಿದ್ದಾರೆ? ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳನ್ನು ಪ್ರಕಟಗೊಳಿಸುವಂತಹ ಒಂದು ಕ್ರಿಯೆಗೆ ಸಂವಹನ ಅಂತ ಕರಿತೀವಿ. ಅಂದ್ರೆ ಇವರು ವ್ಯಾಖ್ಯೆ ಏನಿದೆ, ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ಪ್ರಕಟಗೊಳಿಸುವಂತಹ ಒಂದು ಕ್ರಿಯೆಗೆ ಸಂವಹನ ಅಂತ ಕರಿತೀವಿ ಅಂತ ಹೇಳಿ. ಇನ್ನು ಎರಡನೇದು ಸಿ.ಜಿ. ಬ್ರೌನ್ ಅವರ ಪ್ರಕಾರ ಹೇಳ್ತಾರೆ ಏನ್ರಿ, ಸಂವಹನ ಎಂದರೆ
ಎರಡು ವ್ಯಕ್ತಿಗಳ ನಡುವೆ ನಡೆಯುವಂತಹ ಅರ್ಥವಾಗುವಂತಹ ಮಾಹಿತಿಯ ವರ್ಗಾವಣೆ. ಅಂದ್ರೆ ಇಲ್ಲಿ ಪರಸ್ಪರ ಸಂದೇಶವನ್ನು ಹೇಳುವವನು, ಸಂದೇಶವನ್ನು ಸ್ವೀಕರಿಸುವವನು, ಅಂದ್ರೆ ಇಲ್ಲಿ ಮಾಹಿತಿಯನ್ನು ಕೊಡುವವನು, ಮಾಹಿತಿಯನ್ನು ಸ್ವೀಕರಿಸುವವನು, ಇವರಿಬ್ಬರ ನಡುವೆ ನಡೆಯುವಂತಹ, ಅಂದ್ರೆ ಇಲ್ಲಿ ಏನಾಗಿರಬೇಕು, ಮಾಹಿತಿ ಅರ್ಥಪೂರ್ಣವಾಗಿರುವಂತಹ ರೀತಿಯಲ್ಲಿ, ಅಂದ್ರೆ ಇಲ್ಲಿ ಕೊಡುವವನಿಗೂ ಕೂಡ ಅರ್ಥ ಆಗಬೇಕು, ತೆಗೆದುಕೊಳ್ಳುವವನ ಮಾಹಿತಿ ನನಗೆ ಅವಶ್ಯಕತೆ ಇದೆ ಅಂತಂದಾಗ ಇಬ್ಬರ ನಡುವೆ ನಡೆಯುವಂತಹ ಒಂದು ಕ್ರಿಯೆಗೆ ನಾವೇನು ಕರಿತೀವಿ, ಸಂವಹನ ಅಂತ ಕರಿತೀವಿ. ಇನ್ನು ಡಾಕ್ಟರ್ ದೇವಲ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಎರಡು ವ್ಯಕ್ತಿಗಳ ನಡುವೆ ಅನುಭವವನ್ನು ಹಂಚಿಕೊಳ್ಳುವಂತಹ ಒಂದು ಕ್ರಿಯೆ, ಟು ಎಕ್ಸ್ಚೇಂಜ್ ದಿ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಅಂದ್ರೆ ಅನುಭವವನ್ನು ಹಂಚಿಕೊಳ್ಳುವುದು ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಮಾತಿನ ಮುಖಾಂತರ ಆಗಿರ್ಬೋದು, ಬರವಣಿಗೆ ಮುಖಾಂತರ ಆಗಿರ್ಬೋದು, ಅಥವಾ ಭಾವನೆಗಳ ಮುಖಾಂತರವೂ ಕೂಡ ಅನುಭವವನ್ನು ಹಂಚಿಕೊಳ್ಳುವಂತಹ ಒಂದು ಕ್ರಿಯೆಗೆ ಸಂವಹನ ಅಂತ ಕರಿತೀವಿ. ಇನ್ನು ಎಡ್ಗರ್ ಡೇಲ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳ್ತಾನ್ರಿ, ಆಲೋಚನೆಗಳು ಹಾಗೂ ಭಾವನೆಗಳನ್ನು, ನಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು, ತಿಳುವಳಿಕೆಯನ್ನು, ನಂತರ ನಮ್ಮ ಭಾವನೆಗಳನ್ನು ಎಮೋಷನಲ್ಸ್ ಅಂತ ಕರಿತೀವಿ. ಭಾವನೆಗಳನ್ನು ಇವೆರಡನ್ನು ಪರಸ್ಪರ ಮನಸ್ಥಿತಿಯಲ್ಲಿ ಹಂಚಿಕೊಳ್ಳುವಂಥದ್ದೇ ಸಂವಹನ ಅಂತ ಹೇಳಿ. ಅಂದ್ರೆ ಇಲ್ಲಿ ಆಲೋಚನೆಗಳಾಗಿರ್ಬೋದು, ಭಾವನೆಗಳನ್ನಾಗಿರ್ಬೋದು, ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆಗೆ ನಾವು ಕರಿತೀವಿ ಸಂವಹನ ಅಂತ ಹೇಳಿ. ಇನ್ನು ಐದನೇ ವ್ಯಕ್ತಿ ಟಾಮ್ ಲಿನ್ಸನ್ ಅಂತ ಹೇಳಿ, ಇವನು ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಗೆ ಯಾವುದೇ ಒಂದು ಸಾಧನದಿಂದ, ಅಂದ್ರೆ ಯಾವುದೇ ಒಂದು ಸಾಧನದಿಂದ ಅಥವಾ ಮಾಧ್ಯಮದ ಮುಖಾಂತರ, ಈ ಸದ್ದ ನಾನು ಮಾಧ್ಯಮ ಯಾವ್ದು ಬಳಸ್ತಾ ಇದ್ದೇನೆ, ಮೊಬೈಲ್ ಅಂತ ಕರಿತೀವಿ, ಇಂಟರ್ನೆಟ್ ಮುಖಾಂತರ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನನ್ನ ಮತ್ತು ನಿಮ್ಮ ನಡುವೆ, ಅಂದ್ರೆ ನನ್ನ ಮಾಹಿತಿಯನ್ನು ಕೊಡುವವನು ನಾನು, ಮಾಹಿತಿಯನ್ನು ಸ್ವೀಕರಿಸುವವರು ನೀವು, ನಮ್ಮ ಇಬ್ಬರ ನಡುವೆ ಜೋಡಿಸಿ ಆಗಿರುವುದು ಯಾವುದು ಅಂತಂದ್ರೆ ನಮ್ಮ ಮೊಬೈಲ್, ಯೂಟ್ಯೂಬ್ ಅಂತ ಕರಿತೀವಿ. ಇದರ ಮುಖಾಂತರ ನಾನು ಏನ್ ಮಾಡ್ತಿದ್ದೇನೆ, ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ, ಅದರ ಮುಖಾಂತರ ನೀವೇನ್ ಮಾಡ್ತಿದ್ದೀರಿ, ಮಾಹಿತಿಯನ್ನು ಸ್ವೀಕರಿಸ್ತಿದ್ದೀರಿ. ಅಂದ್ರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ಒಂದು ಸಾಧನದಿಂದ ಅಥವಾ ಮಾಧ್ಯಮದಿಂದ ಸಂದೇಶವನ್ನು ಕಳಿಸುವಂತಹ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ, ಸಂವಹನ ಅಂತ ಕರಿತೀವಿ ಅಂತ. ನೆಕ್ಸ್ಟ್ ಆರನೇದು ಲೀಗನ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ, ಈತನ ಏನ್ ಹೇಳ್ತಾನೆ ನೋಡ್ರಿ, ವಿಶಿಷ್ಟ ಸಂದೇಶಕ್ಕಾಗಿ ವ್ಯಕ್ತಿಗಳ ನಡುವೆ ನಡೆಯುವಂತಹ ಒಂದು ಕ್ರಿಯೆಗೆ ನಾವೇನ್ ಕರಿತೀವಿ, ಸಂವಹನ ಅಂತೇಳಿ. ಅಂದ್ರೆ ವಿಶಿಷ್ಟವಾದಂತಹ, ವಿಭಿನ್ನವಾದಂತಹ ಒಂದು ಸಂದೇಶಕ್ಕೆ, ಇನ್ಫಾರ್ಮೇಶನ್ ನಡೆಯುವಂತಹ ಒಂದು ಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರೆ ಸಂವಹನ ಅಂತ ಕರಿತೀವಿ. ಹೀಗೆ ಈ ಬರೆದಂತಹ ಒಂದು ಬೋರ್ಡ್ ಮೇಲೆ ಬರೆದಂತಹ ಪ್ರತಿ ಅಂಶದಲ್ಲಿ ಕೂಡ ಏನಾಗಿದೆ ಅಂದ್ರೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ರಿಪೀಟ್ ಆಗಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಏನಾಗಿದೆ ಅಂದ್ರೆ ಬಂದಿದೆ. ಅಂದ್ರೆ ಇದರಲ್ಲಿ ಬರೆದಂತಹ ಮಾಹಿತಿ ಕೂಡ ಪ್ರಶ್ನೆಯಾಗಿ ಕನ್ವರ್ಟ್ ಆಗಿದೆ. ಅದರಲ್ಲಿ ಕಮ್ಯುನಿಕೇಶನ್ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂತ ಆಗಿರಬಹುದು, ಅಥವಾ ಕಮ್ಯುನಿಸ್ಟ್ ಅಂದ್ರೆ ಏನು, ಕಮ್ಯುನಿಸ್ಟ್ ಅಂದ್ರೆ ಏನು, ಕಮ್ಯುನಿಕೇರ್ ಅಂತಂದ್ರೆ ಏನು, ಇದನ್ನು ಕೂಡ ಕೊಟ್ಟಿದ್ದಾರೆ. ನಂತರ ಯಾವುದರಿಂದ ಪರಿಪೂರ್ಣತೆ ಆಗ್ತದೆ ಅಂತ ಹೇಳಿ, ಅಂದ್ರೆ ಕಮ್ಯುನಿಕೇಶನ್ ಯಾವಾಗ ಪೂರ್ಣ ಆಗ್ತಂದ್ರೆ ಮಾಹಿತಿಯನ್ನು ತೆಗೆದುಕೊಳ್ಳುವ ಮತ್ತು ಸ್ವೀಕರಿಸುವ ನಡುವೆ ಪರಸ್ಪರ ಇಬ್ಬರು ಪ್ರತಿಕ್ರಿಯೆ ಇದ್ದರೆ ಮಾತ್ರ ಸಂವಹನ ಪರಿಪೂರ್ಣತೆ ಆಗ್ತದೆ. ಕೇವಲ ಹೇಳುವನು ಮಾತ್ರ ಹೇಳಿದ್ರೆ, ಪ್ರತಿಕ್ರಿಯೆ ಬರದೇ ಇದ್ರೆ ಅದು ಸಂವಹನ ಆಗಂಗಿಲ್ಲ. ಯಾಕಂದ್ರೆ ಒನ್ ವೇ ಆಗ್ತಿರ್ತದೆ, ಒನ್ ವೇ ಅಲ್ಲ, ಎರಡೂ ಕಡೆಯಿಂದ ಬರಬೇಕು. ಹೇಳುವವನು ಮತ್ತು ಕೇಳುವವನ ನಡುವೆ ನಡುವಂತಹ ಒಂದು ಕ್ರಿಯೆಗೆ ನಾವು ಅಂತೀವಿ ಸಂವಹನ ಅಂತೇಳಿ. ಇನ್ನು ಜಗತ್ತಿನ ಮೊದಲ ಗ್ರಂಥ ಯಾವುದು ಅಂದ್ರೆ ಸಂವಹನಕ್ಕೆ ಸಂಬಂಧಿಸಿದಂತ ಜಗತ್ತಿನ ಮೊದಲ ಗ್ರಂಥ ಯಾವುದು ಅಂತ ಕೇಳಬಹುದು. ನಂತರ ಭರತ ಮುನಿ ಬರೆದಂತಹ ಈ ನಾಟ್ಯ ಗ್ರಂಥ ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಕೂಡ ಕೇಳಬಹುದು. ನಂತರ ಇಲ್ಲಿ ಕೊಟ್ಟಿರುವಂತಹ 6 ಜನರಲ್ಲಿ ಯಾರಾದರ ಒಬ್ಬರ ವ್ಯಾಖ್ಯೆಗಳನ್ನು ಕೊಟ್ಟು ಇದನ್ನು ಹೇಳಿದವರು, ಸಂವಹನಕ್ಕೆ ಸಂಬಂಧಿಸಿದಂತೆ ಈ ವ್ಯಾಖ್ಯೆಯನ್ನು ಹೇಳಿದವರು ಅಂತ ಹೇಳಿ ಕೂಡ ಬರಬಹುದು. ಹೀಗಾಗಿ ಇದನ್ನೆಲ್ಲವನ್ನು ಕೂಡ ತಾವು ಅಧ್ಯಯನ ಮಾಡಬಹುದು ಅಂತೇಳಿ. ನಂತರ ಇದರ ಸಂವಹನಕ್ಕೆ ಸಂಬಂಧಿಸಿದಂತಹ ಮುಂದಿನ ಅಂಶಗಳನ್ನು ಕೂಡ ನೋಡೋಣ. ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಕ್ರಿಯೆ, ವಿಶಿಷ್ಟವಾದಂಥ ಕ್ರಿಯೆ ಏನಿದೆ ಅಂತೇಳಿ ನೋಡೋಣ. ಥ್ಯಾಂಕ್ ಯು.